ಅಜ್ಜಿ, ನಿಮ್ ಮೊಮ್ಮಗ ನನ್ ಮನ್ಸಿಗೆ ನೋವಾಗಂತ ಒಂದು ಕೆಲ್ಸನೂ ಮಾಡಲ್ಲ. ಆ ನಂಬಿಕೆ ನನಗಿದೆ. ಪುಟ್ಟಿ, ನನಗೂ ಅಗಸ್ತ್ಯನ್ ಮೇಲೆ ನಂಬಿಕೆ ಇದೆಯಮ್ಮ. ಆದ್ರೆ ಬಂದಿದ್ದಾಳಲ್ಲ ಆ ಹುಡುಗಿ ಮೇಲೆ ನಂಬಿಕೆ ಇಲ್ಲ ನನಗೆ. ಯಾಕೆ? ನಿನಗ್ ಗೊತ್ತಿದ್ಯಾ, ಅಗಸ್ತ್ಯನ್ ಕಂಡ್ರೆ ಅವಳು ಹೇಗ್ ಆಡ್ತಾಳೆ ಅಂತ? ಮೇನಕೆ. ಅಜ್ಜಿ ಈಗ್ಲೇ ಹಿಂಗೆ, ಇನ್ನ ತಾತ ಇರ್ಬೇಕಾದ್ರೆ ಇನ್ ಹೆಂಗಾಡ್ತಿದ್ರೋ ಏನೋ. ಹೋಗೆ, ಅವರಂತೂ ನನ್ನನ್ ಬಿಟ್ಟು ಬೇರೆ ಯಾರನ್ನೂ ನೋಡ್ತಿರ್ಲಿಲ್ಲ. ಹೌದಾ? ನಾನೇ ಅವ್ರಿಗೆ ಬೇಕಾದಾಗಿರ್ಬೇಕಾದ್ರೆ ಯಾಕೆ ನೋಡ್ತಾರೆ? ಓಹೋ, ಇಲ್ಲಿದೆ ಸೀಕ್ರೆಟ್. ನೀನು ಅಷ್ಟೇ, ನಿನ್ ಗಂಡನಿಗೆ ಬೇಕಾದಾಗ ನೀನ್ ಇರ್ಬೇಕು. ಮೊದ್ಲೇ ಬೆಂಗಳೂರು ಹುಡುಗಿ, ನಯ ನಾಜುಕ್ ಜಾಸ್ತಿ ಅವಳಿಗೆ. ಅಜ್ಜಿ, ಏನೇ ಆದ್ರೂ ಅಗಸ್ತ್ಯ ಭಕ್ತಿ ನಿನಗ್ ಗೊತ್ತಾಗಲ್ಲ. ಅವಳಿಲ್ಲಿದ್ದಾಗ ಏನೆಲ್ಲಾ ಸಮಸ್ಯೆ ಮಾಡ್ಬಿಟ್ಲು ಗೊತ್ತಾ ನಿನಗೆ? ಈಗಲೂ ಅಗಸ್ತ್ಯನ್ನ ಹತ್ರ ಮಾಡ್ಕೊಳಕ್ ಪ್ರಯತ್ನ ಪಡ್ತಿರೋ ಹಂಗ್ ಕಾಣಿಸ್ತಿದೆ. ಇವಾಗ ಅಗಸ್ತ್ಯನು ಹಾಗೆ ಇರ್ಬೇಕಲ್ವಾ ಅಜ್ಜಿ? ಏನ್ ಹೇಳ್ತಿದ್ದೀಯಮ್ಮ? ಹೌದು ಅಜ್ಜಿ, ಈಗ ಅಗಸ್ತ್ಯ ಛಾಯಾ ಮೇಡಮ್ ಹೇಳ್ದಂಗ್ ಕೇಳಿದ್ರೇನೆ ಒಳ್ಳೇದು. ಮೊದ್ಲೇ ಅವ್ರ ಆರೋಗ್ಯ ಸರಿ ಇಲ್ಲ. ನೀವೇ ನೋಡಿದ್ರಲ್ಲ ಅವ್ರ ಹೇಗ್ ಕೋಪ ಮಾಡ್ಕೊಂಡ್ ರೂಮಿಗೆ ಹೋದ್ರು ಅಂತ. ಮತ್ತೆ ಯಾಕೆ ಅವಳದ್ ಮನೆ ಕರ್ಕೊಂಡ್ ಬಂದ್ರಿ? ಅಗಸ್ತ್ಯನ್ಗೆ ಅವ್ರ ಆಗ ತುಂಬಾ ಸಹಾಯ ಮಾಡಿದ್ರು. ಇವಾಗ ಆ ಋಣ ತೀರ್ಸೋ ಸಮಯ ಬಂದಿದೆ ಅಂದ್ಮೇಲೆ ಅದನ್ ಯಾಕೆ ಬಿಡ್ಬೇಕು ಅಜ್ಜಿ? ಏನೋ ಒಂದೊಂದ್ಸಲ ಅತಿಯಾದ ಒಳ್ಳೆತನ ಕೆಟ್ಟದ್ದನ್ನ ಮಾಡಿಸ್ಬಿಡುತ್ತೆ. ಹಾಗೆಲ್ಲ ಏನೂ ಆಗಲ್ಲ ಅಜ್ಜಿ. ನಿನ್ನ ಸಂಸಾರ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಂದೆ ಅಮ್ಮ, ನೆನಪಿರ್ಲಿ. ಅಜ್ಜಿ, ನೀವ್ ಹೇಳ್ದಂಗೆ ಅಗಸ್ತ್ಯನ್ ಮುಂದೆ ಮೇನಕೆನೆ ಬಂದ್ ಕುಣಿದ್ರು ಅವ್ನ್ ಕಣ್ಣೆತ್ ಕೂಡ ನೋಡಲ್ಲ. ನೀವೇನು ಯೋಚನೆ ಮಾಡ್ಬೇಡಿ. ಅಪ್ಪಿ ತಪ್ಪಿ ನೋಡ್ಬಿಟ್ರೆ ನೋಡ್ಲಿ ಅಷ್ಟೇ. ಏನ್ ಹೇಳ್ತಿದ್ಯಮ್ಮ? ನೀನ್ ಅವನ್ ಹೆಂಡ್ತಿ ಇರ್ಬಹುದು ಅಜ್ಜಿ, ಹೆಂಡತಿಯಾಗಿ ಅಗಸ್ತ್ಯನ ಪ್ರೀತಿ ಮಾಡ್ಬೋದು. ಆದ್ರೆ ಅವ್ರ ಭಾವನೆಗಳನ್ನ ತಡೆಯೋದಿಕ್ಕೆ ನಾನ್ ಯಾರು ಅಲ್ಲ ಅಲ್ವಾ? ಪ್ರೀತಿ ಸರಾಗವಾಗಿರ್ಬೇಕೆ ಹೊರತು ಉಸಿರುಗಟ್ಟ ಹಾಗಿರ್ಬಾರ್ದು. ಎಷ್ಟು ಒಳ್ಳೆ ಮಾತು ಹೇಳಿದೆಯಮ್ಮ. ನಿನಗೆ ಅಗಸ್ತ್ಯನ್ ಮೇಲಿರೋ ಪ್ರೀತಿ ನಂಬಿಕೆ ಸದಾ ಹೀಗೆ ಇರಲಿ.